ವಿರುದ್ಧ ದಾಖಲಾಗಿರುವ ಸೆಕ್ಷನ್ಗಳು ಯಾವುವು? ಯಾವ ಸೆಕ್ಷನ್ಗೆ ಎಷ್ಟು ಶಿಕ್ಷೆ? ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೊಲೆಯ ತೀವ್ರತೆ ಬಹಿರಂಗ. ಇದುವೇ ಹೊತ್ತಿನ ಕಾರ್ಯಕ್ರಮ ಅಮಾನುಷ ಕ್ರೌರ್ಯ. ನಾನು ಪ್ರೀತಿ ಆಕಾಶ್. ದರ್ಶನ್ ಅದೆಷ್ಟೇ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿದ್ರು, ಕೆಲ ದಿನ ಸದ್ದು ಮಾಡಿ ಸೈಲೆಂಟ್ ಆಗಿದ್ವು. ಈಗ ದರ್ಶನ್ ಮಾಡಿಕೊಂಡ ಸಣ್ಣ ಎಡವಟ್ಟು ಭವಿಷ್ಯಕ್ಕೆ ದೊಡ್ಡ ಕೊಡಲಿಪೆಟ್ಟು ಕೊಡುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇವೆ. ಯಾಕಂದ್ರೆ ಕೊಲೆ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸೇರ್ಪಡೆಯಾಗಿರುವ ಹೊಸ ಸೆಕ್ಷನ್ಗಳು. ಹೌದು, ದರ್ಶನ್ ಪಟಾಲಾಮ್ ಎಸಗಿದ ಒಂದೊಂದು ಕೃತ್ಯಕ್ಕೂ ಒಂದೊಂದು ಸೆಕ್ಷನ್ ಹಾಕಲಾಗಿದೆ. ಈ ಸೆಕ್ಷನ್ಗಳಿಂದ ದರ್ಶನ್ಗೆ ಜೈಲೂಟ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ಸೆಕ್ಷನ್ಗೆ ಯಾವ ಶಿಕ್ಷೆ? ಈ ಸೆಕ್ಷನ್ನಿಂದ ದರ್ಶನ್ ಭವಿಷ್ಯಕ್ಕೆ ಕಾರ್ಮೋಡ ಆವರಿಸೋದು ಪಕ್ಕಾನಾ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ನಟ ದರ್ಶನ್ ಗ್ಯಾಂಗ್ನ ಕರಾಳ ಮುಖಗಳು ಒಂದೊಂದಾಗಿ ಬಯಲಾಗ್ತಿವೆ. ರೇಣುಕಾ ಸ್ವಾಮಿಯನ್ನ ಮೃಗಗಳಿಗಿಂತ ಕ್ರೂರವಾಗಿ ಹತ್ಯೆ ಮಾಡಿದ್ದು ಒಂದೆಡೆಯಾದ್ರೆ, ಕೇಸ್ ಮುಚ್ಚಿ ಹಾಕೋಕೆ ಸಾಕ್ಷ್ಯ ನಾಶಪಡಿಸಲು ಖತರ್ನಾಕ್ ಪ್ಲಾನ್ ಮಾಡಿರೋದು ಕೂಡ ಬಯಲಾಗಿದೆ. ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ರಿಮಾಂಡ್ ಅರ್ಜಿಯಲ್ಲಿ ಕ್ರೌರ್ಯದ ಭೀಕರೀತಿಯನ್ನ ಎಳೆಯಾಗಿ ಬಿಚ್ಚಿಡಲಾಗಿತ್ತು. ಇದರ ಬೆನ್ನಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಕಂಟಕ ಎದುರಾಗಿದೆ. ಡಿ ಕಂಪನಿ ಅರೆಸ್ಟ್ ಬಳಿಕ ಪೊಲೀಸರು ಈ ಮೊದಲು ಕೊಲೆ ಆರೋಪದಡಿ 302, ಸಾಕ್ಷ್ಯನಾಶ ಆರೋಪದಡಿ ಸೆಕ್ಷನ್ 201 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ರು. ತನಿಖೆ ಜಾಡು ಹಿಡಿದು ಹೋದ ಪೊಲೀಸರು 8ಕ್ಕೂ ಹೆಚ್ಚು ಹೊಸ ಸೆಕ್ಷನ್ ಸೇರ್ಪಡೆ ಮಾಡಿದ್ದು ದರ್ಶನ್ ಪಟಾಲಂಗೆ ಜೈಲೂಟ ಫಿಕ್ಸ್ ಮಾಡೋ ಸೂಚನೆ ನೀಡುತ್ತಿದೆ. ಡಿ ಗ್ಯಾಂಗ್ ವಿರುದ್ಧ 8 ಹೊಸ ಸೆಕ್ಷನ್ ಸೇರ್ಪಡೆ. ಆರೋಪಿಗಳನ್ನ ಬಂಧಿಸಿದ ಮೇಲೆ ಈಗ ಪೊಲೀಸರು ಸೆಕ್ಷನ್ 364ರಿಂದ ಹಿಡಿದು ಸೆಕ್ಷನ್ 147 ತನಕ ಬರೋಬ್ಬರಿ 8 ಹೊಸ ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಹೀಗಾಗಿ ಈ ಎಲ್ಲಾ ಸೆಕ್ಷನ್ಗಳಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಐಪಿಸಿ 364 ಕಿಡ್ನಾಪ್, ಜೀವಾವಧಿ ಶಿಕ್ಷೆ. ದರ್ಶನ್ಗೆ ಕಾನೂನು ಸಂಕಟ ಹೆಚ್ಚಾಗಿದೆ. ಮೊದಲು ಕೊಲೆ ಮತ್ತು ಸಾಕ್ಷಿ ನಾಶದಲ್ಲಿ ಮಾತ್ರ ದರ್ಶನ್ ಮತ್ತು ಗ್ಯಾಂಗ್ ಆರೋಪ ಹೊತ್ತಿದ್ರು. ಆದ್ರೀಗ ಸೆಕ್ಷನ್ 364 ಸೇರ್ಪಡೆಯಾಗಿದ್ರಿಂದ ಅಪಹರಣ ಮಾಡಿರುವ ತೂಗುಗತ್ತಿಯು ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ನೇತಾಡ್ತಾ ಇದೆ. ಈ ಸೆಕ್ಷನ್ ಯಾಕೆ ಸೇರ್ಪಡೆ ಮಾಡಿರುವ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಕೊಲೆಯಾದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸುವಲ್ಲಿ ದರ್ಶನ್ ಪಾತ್ರ ಪ್ರಮುಖವಾಗಿದೆ. ಈ ಬಗ್ಗೆ ಉಳಿದ ಆರೋಪಿಗಳು ಹೇಳಿಕೆಯನ್ನ ನೀಡಿದ್ದು, ಹೀಗಾಗಿ ಸೆಕ್ಷನ್ 364 ಸೇರಿಸಲಾಗಿದೆ. ಇನ್ನು ಸೆಕ್ಷನ್ 364ರಲ್ಲಿ ಆರೋಪಿಗಳ ಕೃತ್ಯ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಎದುರಿಸಬೇಕಾಗುತ್ತೆ. ಜೀವನ ಪರ್ಯಂತ ಜೈಲಲ್ಲಿ ಕಾಲ ಕಳಿಬೇಕಾಗುತ್ತೆ. ಐಪಿಸಿ 384 ಸುಲಿಗೆ 3 ವರ್ಷ ಜೈಲು. ಈ ಸೆಕ್ಷನ್ ಪೊಲೀಸರು ಯಾಕೆ ಸೇರಿಸಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಈ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲೂ ಪೊಲೀಸರು ತುಂಬಾ ಸ್ಪಷ್ಟವಾಗಿ ಬರೆದಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಡೆವಿಲ್ ಗ್ಯಾಂಗ್ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ಒಂದ್ ಕಡೆಯಾದ್ರೆ, ರೇಣುಕಾ ಸ್ವಾಮಿ ಕಿಡ್ನಾಪ್ ಕೃತ್ಯದಲ್ಲಿ ಕಿಂಗ್ ಪಿನ್ ಪಾತ್ರ ವಹಿಸಿದ್ದ ದರ್ಶನ್ ಅಭಿಮಾನಿ ಸಂಘದ ರಾಘವೇಂದ್ರ ಹೆಣದ ಮೇಲಿನ ಚಿನ್ನವನ್ನ ಬಿಟ್ಟಿರ್ಲಿಲ್ಲ. ರೇಣುಕಾ ಡೆಡ್ ಬಾಡಿ ಎಸೆಯೋಕೆ ಲಕ್ಷ ಡೀಲ್ ಮಾಡಿದ್ದ ರಘು ತನ್ನ ಗ್ಯಾಂಗ್ ಜೊತೆ ಡೆಡ್ ಬಾಡಿ ಎಸೆಯೋ ವೇಳೆ ರೇಣುಕಾ ಸ್ವಾಮಿಯ ಮೈ ಮೇಲಿದ್ದ ಚಿನ್ನವನ್ನ ದೋಚಿದ್ದ. ಪೊಲೀಸರು ಮಹಜರು ವೇಳೆ ಕೃತ್ಯಕ್ಕೆ ಬಳಸಿದ್ದ ಕಾರು, ಆಟೋ, ಫೋನ್ಗಳು ವಶಕ್ಕೆ ಪಡೆದಿದ್ರು. ಜೊತೆಗೆ ಡೆಡ್ ಬಾಡಿ ಎಸೆಯೋಕೆ ಪಡೆದಿದ್ದ 10 ಲಕ್ಷ ರೂಪಾಯಿ ಹಣ ಹಾಗೂ ರೇಣುಕಾ ಸ್ವಾಮಿಯ ಚಿನ್ನದ ಆಭರಣಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಇದೇ ಕಾರಣಕ್ಕಾಗಿ ಈಗ ಡೆವಿಲ್ ಗ್ಯಾಂಗ್ ಮೇಲೆ ಸುಲಿಗೆ ಮಾಡಿದ ಆರೋಪದಡಿ ಸೆಕ್ಷನ್ 384 ಸೇರಿಸಲಾಗಿದೆ. ಈ ಸೆಕ್ಷನ್ನಲ್ಲಿ ಕೃತ್ಯ ಎಸಗಿದ ಆರೋಪಿಗಳಿಗೆ ಕನಿಷ್ಠ
3 ವರ್ಷ ಜೈಲು ಗ್ಯಾರಂಟಿ. ಐಪಿಸಿ 355 ಉದ್ದೇಶಪೂರ್ವಕ ಬಲ ಪ್ರಯೋಗ 2 ವರ್ಷ ಶಿಕ್ಷೆ. ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದ ಡಿ ಗ್ಯಾಂಗ್ ತೋರಿದ ಅಟ್ಟಹಾಸವನ್ನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಎಳೆಯಾಗಿ ಬಿಚ್ಚಿಟ್ಟಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿತ್ತು. ಅಪ್ಪಯ್ಯ ಅಮ್ಮಯ್ಯ ಅಂದ್ರು ಬಿಡದೆಯೇ ಅಟ್ಟಾಡಿಸ್ಕೊಂಡು ಥಳಿಸಿದ್ರು. ರೇಣುಕಾ ಸ್ವಾಮಿ ಮೃತದೇಹದ ಮೇಲಿನ ಒಂದೊಂದು ಗಾಯಗಳು ಕೃತ್ಯದ ಭೀಕರತೆಯನ್ನ ಸಾಕ್ಷಿ ಹೇಳ್ತಾ ಇದ್ವು. ಹೀಗಾಗಿ ಉದ್ದೇಶ ಪೂರ್ವಕವಾಗಿ ಬಲ ಪ್ರಯೋಗ ಮಾಡಿದ ಪರಿಣಾಮ ಸೆಕ್ಷನ್ 355 ಸೇರ್ಪಡೆ ಮಾಡಲಾಗಿದೆ. ಈ ಸೆಕ್ಷನ್ ನಲ್ಲಿ ಆರೋಪಿತರಿಗೆ ಕನಿಷ್ಠ ಅಂದ್ರೂ 2 ವರ್ಷ ಶಿಕ್ಷೆ ತಪ್ಪಿದ್ದಲ್ಲ. ಐಪಿಸಿ 148 ಮಾರಕ ಆಯುಧಗಳಿಂದ ಹಲ್ಲೆ 3 ವರ್ಷ ಜೈಲು. ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದ ದರ್ಶನ್ ಗ್ಯಾಂಗ್ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿತ್ತು. ಮರದ ತುಂಡು, ಲಾಠಿ ಹೀಗೆ ಕೈಗೆ ಏನ್ ಸಿಗುತ್ತೋ ಅದರಿಂದ ಹಲ್ಲೆ ಮಾಡಿದ್ರು ಅನ್ನೋದು ರಿಮಾಂಡ್ ಅರ್ಜಿಯಲ್ಲೇ ಉಲ್ಲೇಖ ಮಾಡಲಾಗಿದೆ. ಮಹಜರು ವೇಳೆ ಲಾಠಿ, ಮರದ ತುಂಡನ್ನ ಜಪ್ತಿ ಮಾಡಿರುವ ಬಗ್ಗೆಯೂ ದಾಖಲು ಮಾಡಲಾಗಿದೆ. ಹಲ್ಲೆ ಮಾಡಿರೋದು ವಿಚಾರಣೆ ವೇಳೆಯೂ ತಿಳಿದು ಬಂದಿದೆ. ಹೀಗಾಗಿ ಸೆಕ್ಷನ್ 148 ಸೇರ್ಪಡೆ ಮಾಡಲಾಗಿದೆ. ಈ ಸೆಕ್ಷನ್ ನಲ್ಲಿ 3 ವರ್ಷ ಶಿಕ್ಷೆಯಾಗಬಹುದು. ಐಪಿಸಿ 120B ಕ್ರಿಮಿನಲ್ ಪಿತೂರಿ ಜೀವಾವಧಿ. ಐಪಿಸಿ ಸೆಕ್ಷನ್ 120B ಅಂದ್ರೆ ಅಪರಾಧದ ಕೆಲಸಕ್ಕೆ ನಡೆಸುವ ಬಳಸಂಚಿಗಾಗಿ ಈ ಸೆಕ್ಷನ್ ಹಾಕಲಾಗುತ್ತೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲೂ ಈ ಕೃತ್ಯ ಮಾಡಿರೋದು ಎಲ್ರಿಗೂ ಗೊತ್ತಿರುವ ವಿಚಾರವೇ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರೋದು, ಬಳಿಕ ಹಲ್ಲೆ ಮಾಡಿರೋದು, ಕೊಲೆ ಮಾಡಿರೋದು, ಕೇಸ್ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿರೋದು ಇವೆಲ್ಲ ಈ ಕ್ರಿಮಿನಲ್ ಪಿತೂರಿಯ ಸೆಕ್ಷನ್ ಒಳಗ್ ಬರುತ್ತೆ. ಹಲ್ಲೆ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು ಯೋಜನೆ ಹಾಕಿರೋದು ಕೂಡ ಅಪರಾಧಿಕ ಒಳಸಂಚು ಅನ್ನೋದನ್ನ ಈ ಸೆಕ್ಷನ್ ಉಲ್ಲೇಖಿಸುತ್ತೆ. ರೇಣುಕಾ ಸ್ವಾಮಿ ಕೊಲೆಗಾಗಿ ದರ್ಶನ್ ಗ್ಯಾಂಗ್ ರೂಪಿಸಿದ ಸಂಚಿನ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲೇ ಉಲ್ಲೇಖಿಸಲಾಗಿದೆ. ಕಿಡ್ನಾಪ್ ಪ್ಲಾನ್ ಹೇಗಿತ್ತು, ಕೊಲೆ ಬಳಿಕ ಕೇಸ್ ಮುಚ್ಚಿ ಹಾಕಲು ನಡೆದಿದ್ದ ಸಂಚು ಏನೇನು, ತಪ್ಪಿಸಿಕೊಳ್ಳೋದಕ್ಕೆ ಏನೆಲ್ಲ ಯೋಜನೆ ರೂಪಿಸಿದ್ರು ಅನ್ನೋದನ್ನ ರಿಮಾಂಡ್ ಅರ್ಜಿಯಲ್ಲಿ ದಾಖಲಿಸಲಾಗಿದೆ. ಹೀಗಾಗಿ ದರ್ಶನ್ ಮೇಲೆ ಈ ಐಪಿಸಿ ಸೆಕ್ಷನ್ 120B ಹಾಕಲಾಗಿದೆ. ಈ ಸೆಕ್ಷನ್ ನಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಐಪಿಸಿ 143 ಕಾನೂನು ಬಾಹಿರ ಸಭೆ 6 ತಿಂಗಳು ಜೈಲು. ಸೆಕ್ಷನ್ ಸ್ಟ್ರಾಂಗ್ ಅಲ್ಲದೆ ಇದ್ರೂ ಈ ಕೇಸ್ನಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಒಂದು ಕೊಲೆಯಾಗಿದೆ ಅನ್ನೋದು ಗೊತ್ತಾಯಿದ್ರು ಸ್ಟಾರ್ ನಟ ಅನಿಸ್ಕೊಂಡಿದ್ದ ದರ್ಶನ್ ಅದನ್ನ ಪೊಲೀಸ್ ಗಮನಕ್ಕೆ ತರದೆ ಕಾನೂನು ಬಾಹಿರವಾಗಿ ಮೀಟಿಂಗ್ ಮಾಡಿದ್ರು. ಕೇಸ್ ಮುಚ್ಚಾಕುವ ಬಗ್ಗೆ ಯೋಜನೆ ರೂಪಿಸಿದ್ರು. ಒಂದು ಶವವನ್ನ ಇಟ್ಕೊಂಡು ಊರೆಲ್ಲಾ ತಿರುಗಿದ್ರು. ಈ ಕೃತ್ಯಗಳೆಲ್ಲ ಈ ಕಾನೂನು ಬಾಹಿರ ಸಭೆಯಲ್ಲಿ ಬರುತ್ತೆ. ಇಷ್ಟೇ ಯಾಕೆ, ಕೊಲೆ ನಡೆದ ಬಳಿಕವೂ ಈ ಗ್ಯಾಂಗ್ ಪಾರ್ಟಿ ಅಂತೆಲ್ಲ ಓಡಾಡ್ಕೊಂಡಿದ್ದ. ಇದೆಲ್ಲವೂ ಕಾನೂನು ಬಾಹಿರ. ತನಿಖೆಯ ಹಾದಿ ಹಿಡಿದು ಹೊರಟಿದ್ದ ಪೊಲೀಸರಿಗೆ ಒಂದೊಂದು ಅಂಶಗಳು ತಿಳಿತಾ ಹೋದಂತೆ ಒಂದೊಂದೇ ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡ್ತಾ ಹೋಗಿದ್ದಾರೆ. ಸೆಕ್ಷನ್ 120B ಬಳಿಕ ಸೆಕ್ಷನ್ 143 ಅನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ. ಈ ಸೆಕ್ಷನ್ ನಲ್ಲಿ ಸುಮಾರು 6 ತಿಂಗಳು ಶಿಕ್ಷೆಯಾಗಬಹುದು. ಸೆಕ್ಷನ್ 147 ಗಲಭೆ 2 ವರ್ಷ ಜೈಲು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡೋದಕ್ಕೆ ಏನಿಲ್ಲ ಅಂದ್ರು 20 ಜನ ಸೇರಿದ್ರು ಅನ್ನೋ ಮಾಹಿತಿ ಇದೆ. ಇಷ್ಟೊಂದು ಜನ ಸೇರಿ
ಆವತ್ತು ಶೆಡ್ನಲ್ಲಿ ದೊಡ್ಡ ಗಲಭೆಯನ್ನ ಮಾಡಿದ್ರು. ಒಬ್ಬನನ್ನ ಹೊಡೆಯೋಕೆ 10ರಿಂದ 15 ಜನ ದಾಂಗುಡಿ ಇಟ್ಟಿದ್ರು. ಹೀಗಾಗಿ ಗಲಭೆ ಆರೋಪವು ಕೂಡ ದರ್ಶನ್ ನೆತ್ತಿ ಮೇಲೆ ನೇತಾಡ್ತಿದೆ. ಹೀಗಾಗಿ ಐಪಿಸಿ ಸೆಕ್ಷನ್ 147 ಅನ್ನ ಆಡ್ ಮಾಡಲಾಗಿದೆ. ಈ ಸೆಕ್ಷನ್ ನಲ್ಲಿ ಏನಿಲ್ಲ ಅಂದ್ರೂ 2 ವರ್ಷಗಳ ಕಾಲ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಐಪಿಸಿ RW 149 ಗುಂಪು ಸೇರಿ ಹಲ್ಲೆ 2 ವರ್ಷ ಜೈಲು. ಈ ಮೊದಲೇ ಹೇಳಿದ್ವಿ, ಸಣಕಲ ರೇಣುಕಾಸ್ವಾಮಿಯ ಮೇಲೆ 10ರಿಂದ 15 ಜನ ಕ್ರೌರ್ಯ ಮೆರೆದಿದ್ರು. ಮನುಷ್ಯ ರೂಪದ ರಾಕ್ಷಸರಂತೆ ವರ್ತಿಸಿ ಥಳಿಸಿದ್ರು. ಮನುಷ್ಯತ್ವವನ್ನೇ ಮರೆತು ಹೀನಾಯವಾಗಿ ಹಲ್ಲೆ ಮಾಡಿದ್ರು. ಗುಂಪು ಗುಂಪಾಗಿ ಹೊಡೆದಿದ್ರು ಅನ್ನೋದು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ, ಕೀಚಕರ ಗುಂಪು ಎಸಗಿದ ಕೃತ್ಯಕ್ಕೆ ರೇಣುಕಾಸ್ವಾಮಿ ಮೃತದೇಹ ಸಾಕ್ಷಿ ಹೇಳ್ತಿತ್ತು. ರೇಣುಕಾಸ್ವಾಮಿಯ ದೇಹದ ಮೇಲೆ ಮೂಡಿರುವ ಗಾಯದ ಗುರುತುಗಳು ಕ್ರೌರ್ಯದ ಭೀಕರತೆಯನ್ನ ಬಿಚ್ಚಿಟ್ಟಿದೆ. ಹೀಗಾಗಿ ಗುಂಪು ಸೇರಿ ಹಲ್ಲೆ ಮಾಡಿದ ಪರಿಣಾಮ ಈ ಐಪಿಸಿ ಸೆಕ್ಷನ್ ದಾಖಲಿಸಲಾಗಿದೆ. ಈ ಸೆಕ್ಷನ್ನಲ್ಲಿ 2 ವರ್ಷ ಜೈಲಾಗುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಈ ಮೊದಲು ಕೇವಲ ಸೆಕ್ಷನ್ 302, 201 ಮಾತ್ರ ಕಾನೂನಿನ ಕಂಟಕಕ್ಕೆ ಸಿಲುಕಿದ್ವು. ಆದ್ರೀಗ ಪೊಲೀಸರು ಸೇರ್ಪಡೆ ಮಾಡಿರುವ 8 ಹೊಸ ಸೆಕ್ಷನ್ಗಳು ಕಾನೂನಿನ ಕುಣಿಕೆಯನ್ನ ಮತ್ತಷ್ಟು ಬಿಗಿ ಮಾಡಿರೋದಂತೂ ಸುಳ್ಳಲ್ಲ. ಮನುಷ್ಯ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲವೇನೋ ಅನ್ನೋ ತರ ಆಗಿದೆ. ರೇಣುಕಾಸ್ವಾಮಿಯ ಮೃತದೇಹದ ಫೋಟೋಗಳನ್ನ ನೋಡಿದ್ರೆ ನಿಮಗೆ ಕೋಪ ಬರುತ್ತೆ. ತಡೆದುಕೊಳ್ಳಲಾಗದ ಸಿಟ್ಟು ಮುಖದಲ್ಲಿ ರಾರಾಜಿಸುತ್ತೆ. ಇವರೇನು ಮನುಷ್ಯರು ಕೀಚಕರು ಅನ್ನೋ ಪ್ರಶ್ನೆ ಮೂಡುತ್ತೆ. ಡಿ ಗ್ಯಾಂಗ್ನ ಡೆಡ್ಲಿ ಅಟ್ಯಾಕ್, ನಿಷ್ಕರುಣೆ, ಅಮಾನುಷ ಮತ್ತು ಕ್ರೌರ್ಯದ ಪರಮಾವಧಿ ಅಂದ್ರೆ ನಿಜಕ್ಕೂ ತಪ್ಪಾಗಲ್ಲ. ಈ ಎಲ್ಲ ಅಂಶಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ರೇಣುಕಾಸ್ವಾಮಿ ಮೃತದೇಹ ಸಿಕ್ಕ ಜಾಗದಲ್ಲಿ ವೈದ್ಯರು ಮತ್ತು FSL ತಜ್ಞರು ಕ್ಲಿಕ್ ಮಾಡಿರೋ ಫೋಟೋಸ್ ವೈರಲ್ ಆದ್ರೆ ಬಹುಶಃ ಯಾರು ಈ ಡಿ ಗ್ಯಾಂಗ್ ಪರ ಮಾತನಾಡೋದೇ ಇಲ್ಲ ಅನ್ಸುತ್ತೆ. ಕಾರಣ ಏನಂದ್ರೆ ರೇಣುಕಾಸ್ವಾಮಿ ಮೇಲೆ ನಡೆದಿರೋದು ಅಮಾನುಷ್ಯ ಹಲ್ಲೆ. ಓರ್ವ ವ್ಯಕ್ತಿಯ ಮೇಲೆ ಎಷ್ಟು ಕ್ರೌರ್ಯ ಮೆರಿಬೇಕು, ಓರ್ವ ವ್ಯಕ್ತಿ ಮೇಲೆ ಎಷ್ಟು ಭೀಕರತೆ ತೋರಿಸಬಹುದು, ಅದಕ್ಕೂ ಮೀರಿದ ವರ್ತನೆಯನ್ನ ಡಿ ಗ್ಯಾಂಗ್ ತೋರಿಸಿದೆ ಅನ್ನೋದನ್ನ ಮೃತದೇಹದ ಫೋಟೋಸ್ ಹೇಳ್ತಾ ಇದೆ. ಈ ಮಟ್ಟಿಗೆ ಓರ್ವ ಮನುಷ್ಯನ ಮೇಲೆ ಕ್ರೌರ್ಯ ಮೆರೀತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ದ್ವೇಷ ಇತ್ತು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕು. ರೇಣುಕಾಸ್ವಾಮಿ ಕೊಲೆಯ ಭೀಕರತೆಯನ್ನ ಯಾವುದೇ ನಾಗರಿಕ ಸಮಾಜ ಒಪ್ಪೋದಿಲ್ಲ. ರೇಣುಕಾಸ್ವಾಮಿ ಕೊಲೆಯ ಕ್ರೌರ್ಯವನ್ನ ಸಮರ್ಥಿಸಿಕೊಳ್ಳೋ ಮನಸ್ಸುಗಳು ನಿಜಕ್ಕೂ ಮನುಷ್ಯರೇ ಅಲ್ಲ. ವ್ಯಕ್ತಿಯ ಋಷಣಗಳು ಛಿದ್ರವಾಗಿದೆ ಅಂದ್ರೆ ಇವರು ನಿಜಕ್ಕೂ ಮನುಷ್ಯರೇ ಅನ್ನೋ ಪ್ರಶ್ನೆ ಮೂಡದೇ ಇರೋದು. ಅಂದಹಾಗೆ ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಆರೋಪಿಗಳ ಕ್ರೌರ್ಯದ ಉಲ್ಲೇಖ ಆಗಿದೆ. ಮೊದಲನೇ ಫೋಟೋದಲ್ಲಿ ಕಾಣಿಸ್ತಿರೋ ಹಾಗೆ ರೇಣುಕಾಸ್ವಾಮಿ ಮೂಗಿನ ಮೂಳೆ ಮುರಿತವಾಗಿದೆ. ಕುತ್ತಿಗೆಗೆ ಕರೆಂಟ್ ಶಾಕ್ ನೀಡಲಾಗಿದೆ. ಹಸ್ತದಿಂದ ಮೊಣಕೈ ತನಕ ಕೈ ಮೇಲೆ ರಿಪೀಸ್ ಹಾಗೂ ದೊಣ್ಣೆಯಿಂದ ನಿರಂತರವಾಗಿ ಹಲ್ಲೆಯಾಗಿದೆ. ಒಂದೇ ಜಾಗಕ್ಕೆ ನಿರಂತರ ಹಲ್ಲೆ ಮಾಡಲಾಗಿತ್ತು. ಹಲವೆಡೆ ಮೂಳೆ ಮುರಿದಿದೆ ಮತ್ತು ಕೈನ ಮೂಳೆ ಏರ್ ಕ್ರ್ಯಾಕ್ ಆಗಿದೆ.
ಬೆನ್ನಿನ ಮೇಲೆ 18 ರಕ್ತ ಸಿಕ್ತ ಗಾಯಗಳಿವೆ. ರಿಪೀಸ್ ಮತ್ತು ಬೆಲ್ಟ್ ನಿಂದ ಭೀಕರ ದಾಳಿಯಾಗಿದೆ. ಆತನ ಬೆನ್ನಿನ ಮೂಳೆಗಳಲ್ಲಿ ಏರ್ ಕ್ರ್ಯಾಕ್ ಕೂಡ ಆಗಿದೆ. ಆಘಾತಕಾರಿ ವಿಚಾರ ಏನಂದ್ರೆ ಎಡಗೈಗೆ ಮೆಗ್ಗಾರ್ನಿಂದ ಕರೆಂಟ್ ಶಾಕ್ ಕೊಡಲಾಗಿದೆ. ಮೃತನ ತಲೆಗೆ ಕಬ್ಬಿಣದ ವಸ್ತುವಿನಿಂದ ದಾಳಿ ಮಾಡಲಾಗಿದ್ದು ತಲೆಯಲ್ಲಿ ತೀವ್ರ ರಕ್ತಸ್ರಾವವಾಗಿದೆ. 1 ಕಾಯಿನ್ ಅಗಲದಷ್ಟು ಹೋಲಾಗಿದೆ. ಎದೆಯಲ್ಲಿ 8 ಕಡೆ ರಕ್ತ ಸಿಕ್ತ ಗಾಯಗಳು ಪತ್ತೆಯಾಗಿದ್ದು ಎಡಭಾಗದ ರಿಪ್ ಕಟ್ ಆಗಿದೆ. ಕೆಲ ಏರ್ ಕ್ರ್ಯಾಕ್ ಸಹ ಆಗಿದೆ. ಅಲ್ಲದೆ ಎದೆಯ ಭಾಗಕ್ಕೂ ಮೆಗ್ಗಾರ್ನಿಂದ ಶಾಕ್ ನೀಡಲಾಗಿದೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಏನಿದೆ? ರೇಣುಕಾ ಸ್ವಾಮಿಗೆ 8 ಕಡೆ ಎಲೆಕ್ಟ್ರಿಕ್ ಶಾಕ್ ನೀಡಲಾಗಿತ್ತ? ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆಯಾಗಿರುವ ರೇಣುಕಾ ಸ್ವಾಮಿಯ ಮರಣೋತ್ತರ ಪರೀಕ್ಷೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿದ್ದು ವರದಿಯು ಅಂತಿಮವಾಗಿದೆ. ಈಗಾಗಲೇ ಪೊಲೀಸರ ಕೈಗೆ ಮರಣೋತ್ತರ ಪರೀಕ್ಷಾ ವರದಿ ಸೇರಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಸ್ಫೋಟಕ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ರೇಣುಕಾ ಸ್ವಾಮಿ ದೇಹದಲ್ಲಿ ಒಟ್ಟು 39 ರಕ್ತ ಸಿಕ್ತ ಗಾಯ ಪತ್ತೆಯಾಗಿದೆ. ದೇಹದ 8 ಕಡೆ ಎಲೆಕ್ಟ್ರಿಕ್ ಶಾಕ್ ನೀಡಲಾಗಿದೆ ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿದೆ. ಮೆಗ್ಗಾನ್ ಡಿವೈಸ್ ನಿಂದ ಎಲೆಕ್ಟ್ರಿಕ್ ಶಾಕ್ ನೀಡಲಾಗಿದ್ದು ಇದರ ತೀವ್ರತೆಗೆ 30% ಸುಟ್ಟು ಹೋಗಿದ್ಯಂತೆ. 7 ಕಡೆ ದೇಹದ ಮೂಳೆ ಮುರಿದಿದ್ದು 13 ಕಡೆ ಮೂಳೆ ಏರ್ ಕ್ರ್ಯಾಕ್ ಆಗಿರೋದು ಪತ್ತೆಯಾಗಿದೆ. ಕಬ್ಬಿಣ ಮರದ ವಸ್ತುಗಳಿಂದ ಹಲ್ಲೆಯಾಗಿದ್ದು ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯಕೀಯ ವರದಿಯಲ್ಲಿ ಈ ಎಲ್ಲ ಅಂಶಗಳು ಉಲ್ಲೇಖವಾಗಿವೆ ಎನ್ನಲಾಗ್ತಿದೆ. ವೈದ್ಯರು ನೀಡಿರೋ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಮೃತ ರೇಣುಕಾ ಸ್ವಾಮಿ ಶಾಕ್ ಮತ್ತು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾನೆ ಅಂತ ವರದಿ ನೀಡಲಾಗಿದೆ. ತೀವ್ರವಾಗಿ ಹಲ್ಲೆ ಮಾಡಿರೋ ಹಿನ್ನೆಲೆಯಲ್ಲಿ ಹೊಟ್ಟೆಯ ಒಳಭಾಗದಲ್ಲಿ ಬ್ಲೀಡಿಂಗ್ ಆಗಿದೆ. ಅಂದ್ರೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ತಲೆ ಮತ್ತು ದೇಹದ ಇತರೆ ಭಾಗಗಳಲ್ಲಿ ತೀವ್ರವಾಗಿ ಪೆಟ್ಟು ಬಿದ್ದಿರೋದ್ರಿಂದ ದೇಹದ ಒಳಭಾಗದಲ್ಲಿ ಬ್ಲೀಡಿಂಗ್ ಆಗಿದೆ ಅನ್ನೋದು ವೈದ್ಯರ ವರದಿಯಲ್ಲಿ ಉಲ್ಲೇಖವಾಗಿದೆ. ಮೃತ ರೇಣುಕಾ ಸ್ವಾಮಿಯ ತಲೆಯ ಭಾಗಕ್ಕೆ ಹೆಚ್ಚು ಹಾನಿಯಾಗಿರುವುದಲ್ಲದೆ ಕೈಪಾದ, ಎದೆ ಮತ್ತು ಬೆನ್ನಿನ ಭಾಗದಲ್ಲಿ ರಕ್ತದ ಕಲೆಗಳು ಇದ್ವು ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಆರೋಪಿಗಳು ಮೃತ ರೇಣುಕಾ ಸ್ವಾಮಿಗೆ ಮನಬಂದಂತೆ ಹಲ್ಲೆ ಮಾಡಿರೋದು ವರದಿಯಲ್ಲಿ ಸಾಬೀತಾಗಿದೆ. ಆಘಾತಕಾರಿ ವಿಚಾರ ಏನಂದ್ರೆ ಗೋಡೌನ್ನಲ್ಲಿ ನಿಂತಿದ್ದ ಟಾಟಾ ಏಸ್ ವಾಹನಕ್ಕೆ ರೇಣುಕಾ ಸ್ವಾಮಿ ತಲೆಯನ್ನ ಹಲವು ಬಾರಿ ಗುದ್ದಿಸಲಾಗಿದ್ಯಂತೆ. ಪರಿಣಾಮ ರೇಣುಕಾ ಸ್ವಾಮಿ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿದೆ. ಗಂಭೀರವಾಗಿ ಹಲ್ಲೆ ಮಾಡಿದ್ರಿಂದ ಆತ ಶಾಕ್ಗೆ ಒಳಗಾಗಿದ್ದ. ತೀವ್ರ ರಕ್ತಸ್ರಾವದಿಂದ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇಂಥ ಕ್ರೌರ್ಯ ಮೆರಿಬೇಕು ಅಂದ್ರೆ ಕೀಚಕರಿಂದ ಮಾತ್ರ ಸಾಧ್ಯ. ಈ ಕೃತ್ಯ ಯಾರು ಎಸಗಿದ್ದಾರೆ ಅಂತವರಿಗೆ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಯಾಗಲೇಬೇಕು. ಇಲ್ಲದಿದ್ರೆ ಈ ನೆಲದಲ್ಲಿ ಎಲ್ಲವೂ ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಡುತ್ತೆ. ಏನಂತೀರಾ?
ಕಸ್ಟಡಿ ಸೇರಿದ್ರೆ ಅತ್ತ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾಳೆ. ಮುಂದೆ ಕ್ರೌರ್ಯದ ಅದೆನ್ನೆಷ್ಟು ಸತ್ಯಗಳು ಬಯಲಾಗುತ್ತವೋ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.